ಸರಿ. ಆದರೆ ಇವರೆಂದೂ ಹೊಂದಾಣಿಕೆ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡವ್ರಿಗೆ ಶಾಕ್ ಆಗ್ಯದ ಅಂತ ಇವತ್ತು. ಅವ್ರ ಬೆಂಬಲಿಗರಿಗೆ ಶಾಕ್ ಆಗ್ಯದ. ಈ ಮದುವೆಗೆ ಬಂದಂಗೆ ಬಂದಂದರೆ ಎಷ್ಟು ಆತ್ಮೀಯತೆ ಆ ಮದುವೆಯ ಸಂದರ್ಭದಲ್ಲಿ ಅಲ್ಲಿ ಅವರ ವರ್ತನೆಗಳನ್ನು, ಫೋಟೋಸ್ಗಳನ್ನು, ಬಿಹೇವಿಯರ್ಗಳನ್ನು, ಅವ್ರಿಗೆ ಸನ್ಮಾನಿಸೋದನ್ನು, ಯಡಿಯೂರಪ್ಪನವ್ರು ಸನ್ಮಾನಿಸೋದನ್ನು, KS ಈಶ್ವರಪ್ಪ ಜೊತೆಗೆ ಅವ್ರ ಮಗ ಕಾಂತೇಶ್ ಅವರಿಬ್ಬರು ಹಾಜರಾಗಿದ್ದನ್ನು ಪ್ರತಿಯೊಂದು ಸೂಕ್ಷ್ಮ ಅವಲೋಕನ ಮಾಡಿದಾಗ ಮರಳಿ KS ಈಶ್ವರಪ್ಪ ಪಾರ್ಟಿಗೆ ಬರ್ತಾರಾ, ಯಡಿಯೂರಪ್ಪರ ಜೊತೆಗೆ ಇರ್ತಾರ ಅನ್ನುವಂಥದ್ದು. ಯಾಕೆಂದರೆ ಸ್ವತಂತ್ರವಾಗಿ ನೋಡಿದ್ರು ಬಸವಣ್ಣ ಪಾಟೀಲ್ ಯತ್ನಾಳರು ಜೊತೆಗೆ KS ಈಶ್ವರಪ್ಪ ಇಬ್ಬರು ಕೂಡಿದ್ರೆ ಒಂದು ಕಡೆ ಕುರುಬ ಸಮುದಾಯ, ಇನ್ನೊಂದು ಕಡೆ ಲಿಂಗಾಯ ಸಮುದಾಯ, ಪಂಚಮಸಾಲಿ ಸಮುದಾಯ ಒಂದು ದೊಡ್ಡ ಒಂದು ಸಂಘಟನೆ ಆಗ್ತದೆ, ನಾವು ಗೆಲ್ಬೋದು, ಮೂರನೇ ಪಾರ್ಟಿ ಕಟ್ಬೋದು, ಏನೇನೋ ಕನಸ್ಕೊಂಡ್ರು. ಅದ್ರ ಜೊತೆ ಹಿಂದುತ್ವ ನಮ್ಮಲ್ಲಿ ಜಬರಸ್ತದ. ಹೀಗಾಗಿ ನಾವು ಇನ್ನೊಂದು RSS ಪ್ರತಿಸ್ಪರ್ಧೆಯಾಗಿ ಹಿಂದುತ್ವದ ಒಂದು ಸಂಘಟನೆ ಮಾಡ್ಬೋದು. ಮತ್ತು ಅದರಲ್ಲೂ ಕುರುಬ ಮತ್ತು ಪಂಚಮಸಾಲಿ ಚೆನ್ನಮ್ಮ ಮತ್ತು ರಾಯಣ್ಣನ ನೆಲಗಟ್ಟಿನಲ್ಲೇ ಬ್ರಿಗೇಡಿಯರ್ ಮಾಡಿಕೊಂಡು ನಾವು ಒಂದು ಸ್ವತಂತ್ರವಾದ ಪಕ್ಷ ಕಟ್ಟಿ ಏನೂ ಮಾಡಬಹುದು ಅಂತ ತಿಳ್ಕೊಂಡಿದ್ದರು KS ಈಶ್ವರಪ್ಪನವರು. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು. ಬಸವನಗೌಡ ಪಾಟೀಲ್ ಯತ್ನಾಳರಿಂದ KS ಈಶ್ವರಪ್ಪನವರು ಮುಖ್ಯಮಂತ್ರಿ ಮಾಡಿ ಇರ್ತಿರೋದನ್ನಷ್ಟು ಮಟ್ಟಿಗೆ ಮಾತಾಡಿದರು. ಆದರೆ ಇವತ್ತೆಲ್ಲ ಚಿತ್ರ ಬದಲಾಗ್ತಾ ಇದೆ ಅಂತ. ಇದು ಏನು ಅಂತ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಏನೋ ಸಂಬಂಧಗಳಿದ್ದಾವೆ ಅಂತೇಳಿ. ಅದರಲ್ಲೂ RSS ಜೊತೆಗೆ ಬೆಳೆದು ಬಂದಂಥ KS ಈಶ್ವರಪ್ಪನವ್ರಿಗೆ ಅದ್ರ ಬಿಟ್ಟು ದೂರ ಸರಿದಷ್ಟು ಸುಲಭದ ಮಾತು ಆಗಿರಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟದ.